ದಯವಿಲ್ಲದ ಧರ್ಮವು ಅದು ಯಾವುದಯ್ಯ? ಅದು ಯಾವುದಯ್ಯ? ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನ ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತಿ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮನೂ ಇಲ್ಲ. ಇದಕ್ಕ ನೀವೇನು ಹೇಳಿದ್ರೆ ನಗಳೆ ಯಾವ ಕುತ್ತ ಅದು? ಕೌನ್ಸಿ ಕುತ್ತ ಹೈ? दीवाना कुत्ता है. ಏನ್ ಬೋಲ್ತಾ है? ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ, ಅವ್ರ ಕಾಲ ಧೂಳ ಅಲ್ಲ, ಅವ್ರ ಕೇಳಬಾರ್ದ ಹೋಗೋದು. ಇದನ್ನು ಹೋದಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳ ಕಡಿಯೋದು ಅದ್ರ ಧರ್ಮ. ಅದು ಯಾಕೆ ಕಡಿತೈತಿ? ಅದ್ರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೈತಿಲ್ಲ, ಇದು ನರಪೇಳಿ. ಅದು ಗೊಡ್ಡೆ ಮೀನ ಕರೆ, ಅದು ಗೊಡ್ಡೆ ಮೀನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಟುಕೊಂಡು ನಡೆಯುವಂತವರು.